ಅದ ಇಂಟರ್ವ್ಯೂ ಎಷ್ಟು ಗಂಟೆ ಮತ್ತೆ 9 o'clock. ಲಾಸ್ಟ್ ಟೈಮ್ ಸರ್ ಮಾಡ್ಬೇಡ ಮತ್ತೆ. ಓಕೆ, ಆಲ್ ದಿ ಬೆಸ್ಟ್ ಮಚ್ಚ. ಥ್ಯಾಂಕ್ ಯು. ಓಕೆ, ಬಾಯ್. ಬಾಯ್. ಹಲೋ. ಕಂಗ್ರ್ಯಾಚುಲೇಷನ್ ಚಂದ್ರು ಬ್ರೋ. ಥ್ಯಾಂಕ್ ಯು. ಎಷ್ಟು ಗಂಟೆಗೆ ಬ್ರೋ ಇಂಟರ್ವ್ಯೂ? ಎಕ್ಸಾಕ್ಟ್ 9 o'clock ಅಲ್ಲಿ ಇರಲೇಬೇಕು. ರೆಡಿ ಆಗಿದ್ಯಾ? ಈಗ ಮನೆ ಬಿಡ್ತೀನಿ. ಡ್ರಾಪ್ ಮಾಡ್ಲಾ ಮತ್ತೆ? ಬೇಡ, ನನ್ನ ಗಾಡಿ ಇದೆ. ಆಲ್ ದಿ ಬೆಸ್ಟ್ ಚಂದ್ರು. ಬ್ರೋ. ಆಲ್ ದಿ ಬೆಸ್ಟ್ ಬ್ರೋ. ಪಾರ್ಟಿ ಕೊಡೋದ್ ಮರಿಬೇಡ. ಲೇ, ಜಾಬ್ ಬಂದ್ರೆ ಕೊಡ್ತೀನಿ. ಈ ಸಲನಾದ್ರೂ ಕೆಲಸ ಮಾಡ್ಲಿ, ಲಾಸ್ಟ್ ಟೈಮ್ ತರ ಮಾಡ್ಬೇಡ. ಓಕೆ, ರೆಡಿ ಆಗು. ಟೈಮ್ ಆಯ್ತು, ಜಲ್ದಿ ರೆಡಿ ಆಗು. ಸರಿ, ಬಾಯ್. ಹಲೋ ಸರ್. ಹಲೋ, ಯಾರು? ಇಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆಗಿದೆ, ಅವ್ರ ನಿಮ್ ಮೊಬೈಲ್ ನಂಬರ್ ಹೇಳಿ ಸ್ಕ್ರೂ ತಪ್ಪಿದೋದ್ರು ಸರ್. ಅವ್ರನ್ನ ಈಗ ಆಂಬುಲೆನ್ಸ್ ನಲ್ಲಿ ಲೋಕಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ವಿ, ಕಾಟಿಗೆಲ್ಲಿರೋರು ಸರ್. ಪ್ಲೀಸ್ ಅಲ್ಲಿ ಬರ್ತೀರಾ? ಹಲೋ. ದಯವಿಟ್ಟು ನಂತರ ಪ್ರಯತ್ನಿಸಿ. ಹಲೋ ತೇಜಸ್, ಒಂದು ಹೆಲ್ಪ್ ಬೇಕಾಗಿತ್ತು. ನೀವು ಹಾಸ್ಪಿಟ್ಲ್ ಹತ್ರ ಹೋಗೋಕ್ಕಾಗುತ್ತಾ? ನನಗೊಂದು ಕಾಲ್ ಬಂತು, ನನಗೆ ಇಂಟರ್ವ್ಯೂ ಇದೆ, ನಾನು ಎಕ್ಸಾಕ್ಟ್ 9 ಅಲ್ಲಿ ಇರಲೇಬೇಕು. ಕೆಲಸ ಇದೆ, ನಾನು ಬಿಸಿ ಇದ್ದೀನಿ, ನನ್ನ ಕೈಲಾಗಲ್ಲ. ಬಾಯ್. ಟೈಮ್ ಆಗ್ತಿದೆ. ರಾಂಗ್ ನಂಬರ್ ಯಾರು ನೆನ್ಪಿಟ್ಕೊಂಡು? ಕರೆಕ್ಟ್ ನಂಬರ್ ಆಗಿ ನನಗೆ ಬಂದಿದೆ. ಪಾಸಿಬಲ ಹೋಗ್ಲೇಬೇಡ. ನನಗೆ ಒಬ್ಬನಿಗೆ ಕಾಲ್ ಮಾಡಿದ್ರೆ ಹೇಳಿ ಹೋಗ್ಲಿಕ್ಕೆ ಅವನು ಅನಾಥ ಶವ ಅಂತ ಕನ್ಸಿಡರ್ ಮಾಡಿದರೆ ಏನು ಮಾಡಲಿ? ರಿಸ್ಕ್ ತಗೊಳ್ಳೇಬೇಡ, ನನಗೆ ಈಗಾಗಲೇ ಟೈಮ್ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಆಕ್ಸಿಡೆಂಟ್ ಕೇಸ್ ಅಂತ ಯಾರಾದರೂ ಅಡ್ಮಿಟ್ ಆಗಿದ್ದಾರಾ? ಯಾರೂ ಇಲ್ಲ. ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ, ದಯವಿಟ್ಟು ನಂತರ ಪ್ರಯತ್ನಿಸಿ. ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಚೆಕ್ ದ ನಂಬರ್ ಯು ಹ್ಯಾವ್ ಡಯಲ್ಡ್. ವ್ಯಕ್ತಿಯು ಉತ್ತರಿಸುತ್ತಿಲ್ಲ, ದಯವಿಟ್ಟು ನಂತರ ಪ್ರಯತ್ನಿಸಿ. ಸಾರಿ ಬ್ರೋ, ಇದು ಫ್ರಾಂಕ್ ಕಾಲ್. ನಿನ್ನ ಫ್ರೆಂಡ್ ತೇಜಸ್ ಮಾಡಂತ ಹೇಳಿದ್ರು. ತೇಜಸ್ ಮಾಡಂತ ಹೇಳಿದ್ನ? ನಿನ್ನಿಂದ ನನ್ನ ಇಂಟರ್ವ್ಯೂ ಮಿಸ್ ಆಯಿತು. ಅಡ್ರೆಸ್ ಹಾಕು ಫಸ್ಟ್. ನೀನು ಅಡ್ರೆಸ್ ಹಾಕು. ಯಾರೋ ನೀನು? ಅಲ್ಲ, ನೀನು ಯಾರು ನಾನು ಕಾಲ್ ಮಾಡೋಕೆ? ಅವ್ನು ಯಾವನೋ ಮಾಡಂದ್ರೆ ನೀನು ಯಾಕೆ ಮಾಡಿದ್ದಿ? ಫಸ್ಟ್ ನಿನ್ನ ಅಡ್ರೆಸ್ ಹಾಕು. ಎಲ್ಲಿದ್ದಾನೆ ಅವನು ಎಲ್ಲಿದ್ದಾನೆ? ಫಸ್ಟ್ ಅವನ ಅಡ್ರೆಸ್ ಹಾಕು. ಬ್ರೋ, ತೇಜಸ್ಗೆ ಕಾಲ್ ಮಾಡಿ ಬ್ರೋ. ಅವ್ನು ಎಲ್ಲಿದ್ದಾನೆ ನನಗೂ ಗೊತ್ತಿಲ್ಲ ಬ್ರೋ. ಇನ್ನು ಮುಂದೆ ನನಗೆ ಕಾಲ್ ಮಾಡಕ್ ಹೋಗ್ಬೇಡಿ. ಜೀವನದಾಗ ಯಾವತ್ತು ಕಾಣಬೇಡ ನಾನು. ಹಲೋ ತೇಜಸ್, ಎಲ್ಲಿದೆಯಾ? ಯಾಕೆ? ಇಲ್ಲೇ ಸುಮ್ಮನೆ ಆಫೀಸ್ ಹತ್ರ ಇದ್ದೆ, ಇಂಟರ್ವ್ಯೂ ಮುಗೀತಲ್ಲ ಅದಕ್ಕೆ ಸುಮ್ಮನೆ ಕೇಳಿದೆ. ಹಾಸ್ಪಿಟಲ್ ಕಾಲ್ ಅಂತ ಏನೇ ಹೇಳಿದೆ? ಇಲ್ಲ, ಟೈಮ್ ಇಲ್ಲಲ್ಲ ಅದಕ್ಕೆ ಹೋಗಿಲ್ಲ. ಹೌದಾ, ಸರಿ. ತೋಟದಾಗಿದ್ದೀನಿ, ಒಂದು ಫುಲ್ ಬಾಟಲ್ ತಗೊಂಡ್ ಬಾ.
ಒಂದೇನು 2 ಬಾಟ್ಲ್ ತರ್ತೀನಿ, ಅಲ್ಲೇ ಇರು. 2 ನಿಮಿಷದಾಗ ಬರ್ತೀನಿ, ಅಲ್ಲೇ ಇರು. ಎಲ್ಲಿಗೆ ಹೋಗ್ಬೇಡ. ಸರಿ. ತೇಜಸ್! ಏನು ನೋಡಿದಿಲ್ಲ, ಬರೋದಾರೆ ಹುಚ್ಚನಾಯಿ ಕಡ್ದೈತೆ. ಇಲ್ಲ, ಹುಚ್ಚನಾಯೇ ಹಿಂದೆ ಬಿದ್ದೈತಿ. ಇದೇ ಲಾಸ್ಟ್ ಸಲ ನಾನು ನಿನ್ನ ಜೊತೆ ಈಗ ಕುಡಿಯೋದು. ಇನ್ನೊಂದು ಸಲ ನಾನು ಕಾಲ್ ಮಾಡಬೇಡ. ನಾನು ಕಾಲ್ ಮಾಡಿದ್ರೆ ಲಿಫ್ಟ್ ಕೂಡ ಮಾಡಬೇಡ. ನಿನ್ನ ನಂಬರ್ ಬ್ಲಾಕ್ ಮಾಡಬೇಕು ಮೊದಲು. ತಗೋ ಕುಡಿ. ನಿನಗೇನಾದರೂ ಕೋಪ ಇದ್ದರೆ ನಾನು ನೋಡಿ. ನಾನು 10th ಗ್ರೂಪ್ ಕ್ರಿಯೇಟ್ ಮಾಡಿದಾಗ ನಿನಗೆ ಮಾತ್ರ ಅಡ್ಮಿನ್ ಕೊಟ್ಟಿದ್ದೆ. ನನ್ನ ನಂಬರ್ನೇ ಬ್ಲಾಕ್ ಮಾಡ್ತೀಯಾ?
ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡ್ತೀವಿ, ಫ್ರಾಂಕ್ ಮಾಡೋದು ದೊಡ್ಡ ತಪ್ಪು. ಪ್ರ್ಯಾಂಕ್ ಮಾಡೋದಲ್ಲ, ನಾನು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡೋದು ನನ್ನ ದೊಡ್ಡ ತಪ್ಪು. ಜೀವನದಲ್ಲಿ ನಿನ್ನ ಫ್ರೆಂಡ್ ಆಗಿಲ್ಲ ಅಂದ್ರೆ ನಾನು ಎಂಥೋ ದೊಡ್ಡ ಪೊಸಿಷನಲ್ಲಿ ಇರ್ತಿದ್ದೆ. ನಿನ್ನ ಕೂಡ ಫ್ರೆಂಡ್ಶಿಪ್ ಮಾಡಿ ಹಾಳಾಗೀನಿ. ನಮ್ಮ ಮನೇಲಿ ಹೇಳಿದ್ರು ನಿನ್ನ ಕೂಡ ತಿರುಗಬೇಡ ಅಂತ. ನಂದು ಸೇಮ್ ಫೀಲಿಂಗ್. ರಿಹ್ಯಾಬಿಟೇಷನ್ ಸೆಂಟ್ರಿಗೆ ಹೋಗಿ ಕುಡಿಯೋದನ್ನಾದರೂ ಬಿಡ್ಬೋದು, ಸಿಗರೇಟ್ ಸೇದೋದನ್ನಾದರೂ ಬಿಡ್ಬೋದು, ಬಟ್ ಫ್ರೆಂಡ್ಶಿಪ್ನ ಬಿಡೋಕ್ಕಾಗಲ್ಲ. 5ನೇ ಕ್ಲಾಸಲ್ಲಿದ್ದಾಗ ಫಸ್ಟ್ ಬೆಂಚಲ್ಲಿದ್ದ ನಿನ್ನ ಲಾಸ್ಟ್ ಬೆಂಚ್ ಕರ್ಕೊಂಬಂದಿರೋದೇ ನಾನು, ಸಿನಿಮಾ ತೋರಿಸಿದ್ದೆ ನಾನು, ಪ್ರಪಂಚನ ತೋರಿಸಿದ್ದೆ ನಾನು. ನನ್ನ ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ತಪ್ಪದೆ. ನನಗೇನಾದರೂ ಟೈಮ್ ಟ್ರಾವೆಲ್ ಮಾಡೋ ಶಕ್ತಿ ಇದ್ದರೆ ಅವತ್ತಿನ ದಿನ ಹಿಂದಕ್ಕೆ ಹೋಗಿ ನಾನು ಅವತ್ತು ಸ್ಕೂಲ್ಗೆ ಬರ್ತಾನೆ ಇರಲಿಲ್ಲ. ನಾವು 6ನೇ ಕ್ಲಾಸ್ ಇದ್ದಾಗ ಎಲ್ಲರೂ 10 ರೂಪೀಸಿಗೆ ಒಂದು ಪ್ರಿಂಟ್ ತೆಗೆಸಿದರೆ ನೀನು ಒಂದು ಪೇಪರಲ್ಲಿ 4 ಫೋಟೋ ತೆಗೆಸಿ ಜೆರಾಕ್ಸ್ ಮಾಡಿ ಒಂದೊಂದು ಫೋಟೋನ 5 ರೂಪಾಯಿ ಕೊಟ್ಟಲ್ಲ. ಅವಾಗ ಗೊತ್ತಾಯಿತು ನೀನು ಎಷ್ಟು ಇಂಟೆಲಿಜೆಂಟು ಅಂತ. ನಿನಗೆ ಅವಾಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯಿತು. ನೀನೆಷ್ಟು ಇಂಟೆಲಿಜೆಂಟ್ ಅಂತ ನನಗೂ ಅವಾಗ ಗೊತ್ತಾಯಿತು. ಒಂದು ಅಂಗಡಿ ಕರ್ಕೊಂಡೋಗಿ ನಿನಗೆ ಬೇಕಾಗಿರೋದನ್ನೆಲ್ಲ ತಗೊಂಡು ದುಡ್ಡು ನಾನು ಕಟ್ತೀನಂತ ಹೇಳಿ ಓಡಿ ಹೋದಲ್ಲ, ಅವಾಗ ನೀನೆಷ್ಟು ಇಂಟೆಲಿಜೆಂಟ್ ಅಂತ ನನಗೂ ಗೊತ್ತಾಯಿತು. ಅವಾಗ ನೀನೆಷ್ಟು ಇಂಟೆಲಿಜೆಂಟ್ ಅಂತ ನನಗೂ ಗೊತ್ತಾಯಿತು. ನಾನು ಕಷ್ಟಪಟ್ಟು ಸೇವ್ ಮಾಡ್ಕೊಂಡಿರೋ ಎಲ್ಲ ದುಡ್ಡನ್ನ ಒಂದೇ ಸಲ ಖರ್ಚು ಮಾಡಿಸಿದೆ. ನಿನ್ನಂಥ ಫ್ರೆಂಡ್ ಇನ್ಯಾರಿಗೂ ಸಿಗಬಾರ್ದು. ನಾವು ಚಿಕ್ಕವರಿದ್ದಾಗ ನಮ್ಮೂರು ಜಾತ್ರೆಯಲ್ಲಿ ಏನಾಯಿತು ನೆನಪೈತಾ ಚಂದ್ರು? ಇಲ್ಲ, ನಾನು ಗಜನಿ 2.0 ಮತ್ತೆ ಮರ್ತೋಗೀನಿ. ತೇಜಸ್, ಓಡು ಓಡು ಓಡು. ರನ್ 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 ರನ್. ರಿಮೋಟ್ ಕಾರು 2 ಡೇಸ್ ನಿನ್ನ ಹತ್ರ, 2 ಡೇಸ್ ನನ್ನ ಹತ್ರ ಅಂದು. ಒಂದೇ ನಾನು ಕೊಟ್ಟಿಲ್ಲ ನೀನು ನನಗೆ. ನಾವು 8th ಯಾವ ಸೆಕ್ಷನಲ್ಲಿದ್ವಿ? ಎ ಸೆಕ್ಷನಲ್ಲಿರೋ ನನ್ನ ಬಿ ಸೆಕ್ಷನ್ ತಂದುಬಿಟ್ಟೆ ನೀನು ಅವಾಗ. ನಾವು 8th ಕ್ಲಾಸಲ್ಲಿದ್ದಾಗ ಕ್ಲಾಸಲ್ಲಿ ಒಂದು ಹುಡುಗಿ ಇದ್ಲು, ಭಾರಿ ಇದ್ಲು. ಫಸ್ಟ್ ಬೆಂಚಲ್ಲಿರೋ ಅವಳು ಯಾವಾಗಲೂ ನನ್ನೇ ನೋಡ್ತಿದ್ಲು. ಚೆನ್ನಾಗಿದ್ಲಲ್ಲ? ಲಾಸ್ಟ್ ಬೆಂಚಲ್ಲಿ ನಾನೂ ಇದ್ದೆ, ಆದರೆ ಅವಳು ನೋಡ್ತಿದ್ದು ನಿನ್ನಲ್ಲ, ನನ್ನ. ನೀನು ಭ್ರಮೆಯಲ್ಲಿದೆಯಾ, ನೋಡ್ತಿದ್ದು ನನ್ನ. ಭ್ರಮೆಯಲ್ಲಿರೋದು ನೀನು. ಆಯಿತು, ಎಣ್ಣೆ ಕುಡಿ, ಸರಿ ಹೋಗುತ್ತೆ ಎಲ್ಲ, ಕುಡಿ. ನನಗೆ ಬೇಡ. ಆದರೆ ನೀನು 10th ನನಗೆ ಭಾಳ ದೊಡ್ಡ ಮೋಸ ಮಾಡಿದೆ. ಏನದು? ನೆನಪಿರುತ್ತಲ್ಲ? ನೀ ಅದಕ್ಕೆ ಬಂದಿಲ್ಲ ಈಗ? ಇಷ್ಟು ದಿನ ಊರಿಗೆ ಹೋಯ್ತಲ್ಲ, ಈಗ ಯಾಕೆ ಬಂದೆ? ಹೋಗು ಹೋಗು, ಬೇರೆ ಚರಿಗೆ ಹೋಗು, ಬೇರೆ ಚರಿಗೆ ಹೋಗು. ಎಲ್ಲಿ ಕುಂದ್ರ ಅನ್ನೋಕೆ ಇದೆ ನಿಮ್ಮ ಅಪ್ಪನ ಕಂಪ್ಯೂಟರ್ ಕ್ಲಾಸ್. ಪ್ಲೀಸ್ ಎದ್ದೋಗ್ಲಿ, ನಿನ್ಗೆ ಆಮೇಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಎದ್ದೋಗ್ಲಿ.
ಏ ಹೋಗು ಹೋಗು ಹೋಗು. ಅವಳು ಡೈಲಿ ನನ್ನ ಪಕ್ಕ ಕೂಡ್ತಿದ್ಲು. ನಾನಿಷ್ಟು ಕೇಳಿದರೂ ನಿನ್ನೆದ್ದು ಹೋಗಿಲ್ಲ. ಅದೇ ಲಾಸ್ಟ್ ಡೇ ನಾನು ಅವಳು ನೋಡಿದ್ದು. ಆದರೂ ಸೆಕೆಂಡ್ PUC ಕರೋನಾದಲ್ಲಿ ಫ್ರೀಯಾಗಿ ಪಾಸ್ ಆದ್ವಿ. ಹೌದು, ಇಲ್ಲಾಂದರೆ ಅದೇ PUCನ 4 ವರ್ಷ ಓದಬೇಕಾಗ್ತಿತ್ತು. ಆದರೆ ಡಿಗ್ರಿಯಲ್ಲಿ ನಿನ್ನ ಫ್ರೆಂಡ್ ಯಾರೋ ಇದ್ದರು, ವಿದ್ಯಾ. ನೀವು ಚೆನ್ನಾಗೇ ಇದ್ದರೆ ಅಲ್ವಾ? ಸಡನ್ನಾಗಿ ಏನಾಯಿತು? ನಾನು ಎಷ್ಟು ಕೇಳಿದರೂ ನೀನು ಹೇಳಲೇ ಇಲ್ಲ. ಇವಾಗಾದರೂ ಹೇಳು, ಏನಾಯಿತು? ಅದೊಂದು ದೊಡ್ಡ ಕತೆ, ಅದೆರಡು ಮಾತಲ್ಲಿ ಹೇಳುವಂಥದ್ದಲ್ಲ. ಆದರೆ ನಿನಗೂ ಗೊತ್ತಲ್ಲ, ನಾನು ಒಂದು ಸಲ ಮಾತು ಕೊಟ್ಟರೆ ತಪ್ಪೋದಿಲ್ಲ ಅಂತ. ಅವಳು ಸ್ವಲ್ಪ ಟೈಮಲ್ಲೇ ಭಾಳ ಹತ್ರ ಆದ್ಲು. ಅಷ್ಟೊಂದು ಹತ್ರ ನನಗೆ ತಡ್ಕೊಳೋದಾಗಿಲ್ಲ. ಅದಕ್ಕೆ ನಾನೇ ಅವಳಿಂದ ದೂರ ಇರಬೇಕಂತ ಪ್ಲ್ಯಾನ್ ಮಾಡಿದೆ. ಅವಳು ಫ್ರೆಂಡಾಗಿ ಸಿಕ್ಕಿರೋದು ನನ್ನ ಅದೃಷ್ಟ, ಆದರೆ ಅಷ್ಟೇ ಅದೃಷ್ಟ ಅವಳಿಗಿಲ್ಲ. ಹಾಗೆ ನಾನು ಅವಳಿಗೆ ಒಂದು ಪ್ರಾಮಿಸ್ ಕೂಡ ಮಾಡಿದ್ದೆ, ಫ್ರೆಂಡ್ಸ್ ಫಾರ್ ಎವರ್ ಅಂತ. ಆ ಮಾತು ಉಳಿಸ್ಕೊಳ್ಳೋಕ್ಕೆ ಅವಳಿಂದನೇ ದೂರ ಇರಬೇಕಾಯಿತು. ಆದರೆ ಎಂಗೇಜ್ಮೆಂಟ್ ಆಗಿರೋ ಹುಡುಗಿನ ಲವ್ ಮಾಡಿದ್ದೆ ನೀನು. ನನಗೇನು ಗೊತ್ತು ಅವಳಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ? ಅವಳೇನಾದರೂ ಬೋರ್ಡ್ ಹಾಕ್ಕೊಂಡು ತಿರುಗ್ತಾ ಇದ್ಲಾ ನನಗೆ ಎಂಗೇಜ್ಮೆಂಟ್ ಆಗಿದೆ ಅಂತ? ಅವಳು ಹುಡುಗಿ ಅಲ್ಲ, ಸಿಗದ ದೇವತೆ. ನಿನಗೆ 5th ಕ್ಲಾಸಿಂದನೂ ಬಿಸ್ನೆಸ್ ಮೇಲೆ ಆಸೆ ಇತ್ತಲ್ಲ, ಈಗ ಯಾಕೆ ಸ್ಕೂಲ್ಗೆ ಹೋಗೋ ಹುಡುಗರ ಥರ ಜಾಬ್ಗೆ ಹೋಗ್ತಾ ಇದೆಯಾ? ಡಿಗ್ರಿ ಮುಗಿತಲ್ಲ ಮಚ್ಚ, ಮತ್ತೆ ಏನ್ ಮಾಡ್ತಿ ಇವಾಗ? ಏನ್ ಮಾಡ್ತಿ? ನೀವೇನು ಮಾಡ್ತೀರಾ? ಓದ್ಬೇಕಪ್ಪ, ಜಾಬ್ ಮಾಡ್ಬೇಕು. ನನಗೆ ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಇದೆ. ಹೌದಾ ಮಚ್ಚ? ಯಾವ ಬಿಸ್ನೆಸ್ ಮಾಡ್ತೀಯ? ಯಾವ ಬಿಸ್ನೆಸ್? ಯಾವ್ದು? ಎಲ್ಲಿ? ಯಾವಾಗ? ಯಾವಾಗ ಸ್ಟಾರ್ಟ್ ಮಾಡ್ತೀಯಾ? ಇದೇ ಮಾಡ್ಬೇಕಂತ ಫಿಕ್ಸ್ ಏನೂ ಆಗಿಲ್ಲ. ಯಾವುದೇ ಮಾಡಿದ್ರು ಬಿಸ್ನೆಸ್ ಮಾಡ್ತೀನಿ. ಸುಮ್ನೆ ಜಾಬ್ ಮಾಡ್ಲಿ, ಇವೆಲ್ಲ ನಮ್ಗೆ ಯಾಕಲ್ಲ, ಮುಚ್ಕೊಂಡು ಹೋಗಿ ಜಾಬ್ ಮಾಡ್ಲಿ, ಸಾಕು, ಆರಾಮಾಗಿರ್ಬೋದು. ಯಾಕೆ ನಮ್ಗೆಲ್ಲ ರಿಸ್ಕ್? ಆರಾಮಾಗಿ ಜಾಬ್ ಮಾಡಿ ಇರ್ಬೋದಲ್ಲ ಚಂದ್ರು. ಮಳ್ಳಿ ಅದೇ ಗೋಲ ಅದೇ ಜನ. ಬಾ ಚಂದು, ಕೂಡು. ಆರಾಮದಿಯಾ? ಊಟ ಮಾಡಿಯಾ? ಹಾಂ ಆಯ್ತು. ಸರಿ, ಏನ್ ಆಗ್ತದ್ಯಪ್ಪ? ಮೊನ್ನೆ ಡಿಗ್ರಿ ಎಕ್ಸಾಮ್ ಆಯ್ತು ಆಂಟಿ. ಸರಿ, ಏನ್ ಮಾಡ್ಬೇಕಂತಿದೀಯಾ? ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಆಂಟಿ. ಬಿಸ್ನೆಸ್ ಮಾಡ್ತೀಯಾ? ಇಷ್ಟು ವರ್ಷ ಡಿಗ್ರಿ ಓದಿದ್ದು ವೇಸ್ಟ್ ಮತ್ತೆ? నీకు తెలియదు ఏం చేయాలి ఏం చేయకూడదు ಡಿಗ್ರಿ ಕಂಪ್ಲೀಟ್ ಮಾಡಿ ಜಾಬ್ ಮಾಡೋದು ಬಿಸ್ನೆಸ್ ప్రతి దానికి లిమిట్ ఉంటుంది. ನಾ ಮಾತಾಡ್ತಾ ಇದೀನಲ್ಲ, ಸೌಂಡ್ ಕಮ್ಮಿ ಮಾಡಿ ಫಸ್ಟ್. ರಮೇಶ್ ಅಂತ ಗೊತ್ತಾ? ತಿಂಗಳಿಗೆ 60,000 ರೂಪಾಯಿ, ಸುರೇಶ್ ಒಂದು 80,000 ರೂಪಾಯಿ. ನೀನು ಯಾವುದಾದ್ರೂ ಬೆಸ್ಟ್ ಜಾಬ್ ಮಾಡೋದು ಬಿಟ್ಟು ಬಿಸ್ನೆಸ್ ಅಂತೀಯಾ? ಅದು ಎಲ್ಲರಿಗೂ ಕಷ್ಟಪಟ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸಿದ್ದು ಚಲೋ ಜಾಬ್ ಮಾಡಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕಂತ. ಇನ್ನೊಬ್ಬರ ಮುಂದೆ ಕೈ ಚಾಚಿ ದುಡ್ಡು ಕೇಳೋ ಪರಿಸ್ಥಿತಿ ಬರಬಾರ್ದಂತ. ನೀನು ಬಿಸ್ನೆಸ್ ಮಾಡ್ತೀನಿ ಅಂತೀಯ, ಓಕೆ, ಅದೆಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ, ಕೊಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ. ಡಿಗ್ರಿ ತನಕ ಓದಿದೀಯಾ, ಯಾವುದಾದ್ರೂ ಜಾಬ್ ಮಾಡು. ಬಿಸ್ನೆಸ್ನ ಆಲೋಚನೆ ತಲೆಯಿಂದ ತೆಗೆದಾಕು. ಆದರೆ ಟೈಮ್ ನನ್ನ ಜೊತೆ ಫುಟ್ಬಾಲ್ ಆಡುತ್ತಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. Sir, come to my cabin now. Excuse me, sir. Hello. So you are Chandrasekhar. Yes, sir, it's me. Welcome to MNC. Okay, you may leave. Come to my cabin. Okay, go. Okay, go now. Get out now. Can't you do this small work? Get out now. Come in.
ಕಂಪ್ಲೀಟ್ ದಿಸ್ ವರ್ಕ್ ಇನ್ ಎನ್ ಅವರ್. ನನ್ನ ಜಾಬ್ನ ಫಸ್ಟ್ ಡೇನೇ ಲಾಸ್ಟ್ ಡೇ ಆಯಿತು. ಎಲ್ಲರೂ ಬೈತನ ಬೈದರು. ಮತ್ತು ಇಂಟರ್ವ್ಯೂ ಅಟೆಂಡ್ ಆಗಬೇಕಾಯ್ತು. ಇದೇ ನನ್ನ ಸೆಕೆಂಡ್ ಇಂಟರ್ವ್ಯೂ. ಓನರ್ ಕಾಲ್ ಮಾಡ್ತಾ ಇದ್ದಾನೆ. ನೀನು ಮಾಡೋ ಕೆಲಸ ಇಷ್ಟ ಇಲ್ಲ ಅಂದರೆ ಎಷ್ಟು ದಿನ ಅಂತ ಮಾಡ್ತೀಯಾ? ಚಿಕ್ಕದು ಯಾವುದಾದ್ರೂ ಮಾಡ್ಬೋದಲ್ಲ ಬಿಸ್ನೆಸ್. ಚಿಕ್ಕದಾದರೂ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ನನಗೆ ಮೊನ್ನೆ ಒಂದು ಬಿಸ್ನೆಸ್ ಆಫರ್ ಬಂದಿತ್ತು. ಅದಕ್ಕೆ ನಾವು ದುಡ್ಡು ಹಾಕೋ ಅವಶ್ಯಕತೆಯೇ ಇಲ್ಲ. ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ, ಅದನ್ನು ಮಾರ್ಕೆಟಲ್ಲಿ ಸೇಲ್ ಮಾಡಿದರೆ ಸಾಕು, ನಾವು ಕಮಿಷನ್ ತಗೋಬೋದು. ಆದರೆ ಒಂದು ಸಲ ಆ ಫೀಲ್ಡ್ಗಿಳಿದ್ರೆ ಹೊರಗಡೆ ಬರೋ ಚಾನ್ಸೇ ಇಲ್ಲ. ಏನು ಪ್ರಾಡಕ್ಟ್? ಆ ಪ್ರಾಡಕ್ಟ್ ಡ್ರಗ್ಸ್. ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಆಗುತ್ತೆ. ಅದನ್ನು ನಾವು ಮಾರ್ಕೆಟಲ್ಲಿ ಸೇಲ್ ಮಾಡಬೇಕು. ಮಾರ್ಕೆಟಲ್ಲಿ ಎಲ್ಲ ರಿಸ್ಕ್ ಎಲ್ಲ ನಮ್ಮದೇ. ಒಂದು ಸಲ ಪೊಲೀಸಿಗೆ ಸಿಕ್ಕರೆ ನಮ್ಮನ್ನು ಸೇವ್ ಮಾಡೋರು ಯಾರು ಇರಲ್ಲ, ಬರಲ್ಲ. ನನಗೆ ರಿಸ್ಕ್ ಅಂದರೆ ಭಾಳ ಇಷ್ಟ. ಅದೇನಾಗುತ್ತೋ ನೋಡೋಣ. ಏನೇ ಆದರೂ ಆ ಡ್ರಗ್ಸ್ ಸಾಮ್ರಾಜ್ಯಕ್ಕೆ ನಾನೇ ಡೌನ್ ಆಗೋದು. ಒಳ್ಳೆ ದಿನ ನೋಡಿ ಜಾಯ್ನ್ ಆಗೋಣ. ನಾವು ಯಾವಾಗ ಜಾಯ್ನ್ ಆಗ್ತೀವೋ ಅದೇ ಒಳ್ಳೆ ದಿನ. ನಡಿ, ಹೀಗೆ ಹೋಗೋಣ. Yo soy Pablo Emilio Escobar Gaviria. ಹಲೋ, ಎಲ್ಲಿದೀಯಾ? ಕಾಲ್ ಲಿಫ್ಟ್ ಮಾಡ್ತಾ ಇಲ್ಲ. ಕೆಲಸ ಇಲ್ಲಿಗೆ ಬಂತು. ಸಾಕು ನಿಲ್ಲಿಸು. ನಿನ್ನ ಹತ್ರ ಕೆಲಸ ಬಿಟ್ಟು ಭಾಳ ಹೊತ್ತಾಯಿತು. ನಾನೇ ನಿನಗೆ ಕೆಲಸ ಕೊಡ್ತೀನಿ, ಬಾ. ಈಗ ಡ್ರಗ್ಸ್ ಬಿಸ್ನೆಸ್ ಅಂದರೆ ಫೈಟು ವೈಲೆನ್ಸ್ ಇರುತ್ತಲ್ಲ. ನಮ್ಮ ಫಿಲಿಮ್ನ ಥಿಯೇಟ್ರಲ್ಲಿ ಬಿಟ್ಟರೆ ಸರ್ಟಿಫಿಕೇಟ್ ಬರೋದು ಪಕ್ಕ. ಅಷ್ಟೊಂದು ವೈಲೆನ್ಸ್ ಇರುತ್ತೆ. ಬಾ ತೋರಿಸ್ತೀನಿ. ನಾನು ಮತ್ತು ತೇಜಸ್ ಅವತ್ತು ತಗೊಂಡಿರೋ ನಿರ್ಧಾರ ತಪ್ಪೋ ಸರಿನೋ ಅಂತ ನಾವು ಆಲೋಚನೆ ಮಾಡಿಲ್ಲ. ಆದರೆ ಒಂದು ವೇಳೆ ತಪ್ಪು ಅಂತ ತಿಳ್ಕೊಂಡ್ರೂ ಸರಿ ಮಾಡ್ಕೊಳೋ ಅವಕಾಶ ಇರಲಿಲ್ಲ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕಂತ ಹೇಳ್ತಾರೆ. ಹಾಗೆ ರಕ್ತಕ್ಕೆ ರಕ್ತನೇ ಸಮಾಧಾನ. ನಮಗೆ ಅಡ್ಡ ನಿಂತಿರೋ ಯಾರೂ ನಾಳೆ ದಿನ ನೋಡಿಲ್ಲ. ಕೈಗೆ ರಕ್ತ ಅಂಟಿರೋ ಕತೆ ಇದು. ಈ ಕತೆಗೆ ಹ್ಯಾಪಿ ಎಂಡಿಂಗೇ ಇರಲ್ಲ. ಒಂದು ವೇಳೆ ಇತ್ತು ಅಂದರೆ ಅದು ಯಾರೋ ಟೈಮ್ ಪಾಸ್ಗೆ ಕಾಲ್ಪನಿಕವಾಗಿ ಹೇಳಿರೋದು. ನಿಜವಾಗ್ಲೂ ನಡೆದಿರೋ ಫೈಟ್ ಮತ್ತು ವೈಲೆನ್ಸ್ನ ಯಾರೂ ಹೇಳಿರಲ್ಲ, ಬರೆದಿರಲ್ಲ. ಯಾಕಂದರೆ ಯಾರೂ ಬದುಕಿರಲ್ಲ. ನಮಗೆ ಅಡ್ಡ ನಿಂತಿರೋ ಇಲ್ಲ ನಿಲ್ಲಬೇಕಂತ ಅಂದ್ಕೊಂಡಿರೋ ಎಲ್ಲರಿಗೂ ಕೊನೆಯದಾಗಿ ಹೇಳೋದೊಂದೇ, ಗುಡ್ ಬಾಯ್, ಸಿ ಯು ಇನ್ ಹೆಲ್.